ಯವ್ವ ಈಗ ನೀನಾಕ್ಸ್ ಫೋನ್ ಮಾಡಿದ್ಲ ಇದು ಅವ ಯಾರು ಆಕಿ ಅಣ್ಣ ಅದು ಅನು ಅದಾಳಲ್ಲ ಅದವೇ ಆಕಿ ಅಣ್ಣನ ಮದುವೆ ಮಾಡ್ಕೊಳಕತ್ತಾಳಲ್ಲ ಹುಡುಗಿ ಆಕಿ ನಮ್ಮ ಪಾರ್ವತಿ ಫ್ರೆಂಡ್ ಅಲ್ಲನ ಆಕಿಗೆ ವಿಚಾರ್ಸಕ್ಕೆ ಹೇಳ್ಯಾನಂತ ನನ್ನ ಬಗ್ಗೆ ಗೊತ್ತನ ಯವ್ವ ಕರೆನ ವಿಚಾರಿಸಿದ್ರೆ ಮಾತ್ರ ಅತ್ತಿ ಪಾರ್ವತಿ ಆತು ಮಾವ ಬಿಡು ಮಾತಾಡಂಗಿಲ್ಲ ಇವ್ರು ಲಕ್ಷ್ಮಿ ಆತು ನನ್ನ ಬಗ್ಗೆ ಎಲ್ಲ ಹೇಳ್ತಾರ ಬೇ ಮದುವೆ ಅಕ್ಕತ್ತಂತೀಯ ಯವ್ವ ಏನು ಮಾಡೋದು ಬೇಗ ಹೌದಾ ಅಯ್ಯೋ ಏನ್ ಮಾಡೋಲ್ಲ ಈಗಂಗಾರ ಹಲಕಟ್ಟ ಬಾಡ್ಯ ವಿಚಾರಿಸ್ತಾರೆ ಒಬ್ರಿಗೆ ಸರಿಯಾಗಿ ಮಾಹಿತಿ ಸಿಗೋಂಗಿಲ್ಲ ನೀನು ಊರ ಬಾಡ್ಯ ಈಗಾರ ಬಿಟ್ಟಿಯನ ಅದು ಇಲ್ಲ ಆ ಹುಡುಗಿನ ಲವ್ ಮಾಡಿಂದು ಕುಡಿದು ಬರ್ತಿ ಇಸ್ಪಿಟಾಡ್ತಿ ಅಲ್ಲಲ್ಲ ಇರೋ ಆಸ್ತಿನೆಲ್ಲ ಕಳೆದ ನುಂಗಿ ನೀರು ಕುಡಿಬೇಕಂತ ನೀ ಮಾಡಿ ಮಂತ್ಯಾನ ತೆಗೆದಿಡ್ತೀಯಲ್ಲ ಹಲಕಟ್ಟ ಬಾಡ್ಯ ನೀನಂತ ಮದುವೆ ಅಕ್ಕವಂತ ಮಾಡಿಯ ಮದುವೆ ಮುಂಜೆ ಅಕ್ಕತ್ತಂತ ಮಾಡಿಯ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡು ನೀನು ಆತಾಳಂಗಾರ ಅಲ್ಲಿ ವಿಚಾರಿಸಿದ್ರೆ ಮುಗಿದೋತ್ ಮರ್ತ ಬಿಡದ ನೀ ಹುಡುಗಿನ ಬೇಡ ಬಿಡು ಹೋಲಿ ಏನಾರ ಯಾಕೆ ಅಕ್ಕೋಲ್ತಕ್ಕ ಯವ್ವ ನಾನಂತರೂ ಉರ್ಲಾಕೋತಾನೆ ಆಗಿದ್ದಲ್ಲಿ ಬೇಡ ನನಗೆ ಈ ಜೀವ ನಾಕಿನ ಪ್ರೀತಿ ಮಾಡಿ ನೀ ಮದುವೆ ಮಾಡ್ಕೋಬೇಕಂದ್ರೆ ಮದುವೆ ಮಾಡ್ಕೋಬೇಕಟ್ಟೆ ಈಗ ಅದು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ ನಾವು ಉರ್ಲಾಕೊಳ್ಳೋ ಅಂದ್ರೆ ಉರ್ಲಾಕೊಳ್ಳವ ಇಲ್ಲ ಈ ಸೇರೆ ಕುಡಿತೀನಲ್ಲ ಅದ್ರಾಗ ಒಂದು ಇಟಿಸ ಹಾಕೊಂಡು ಕುಡಿ ಶೆಟದ್ ಹೋಗ್ಬಿಡ್ತೇನೆ ಅಂತ ನೀವು ಆರಾಮಾಗಿರ್ರಿ ಅಯ್ಯೋ ಮಗನ ಹಿಂಗ್ ಮಾತಾಡಪ್ಪ ನನ್ನ ಎದಿನ ಹೊಡಿತೈತಿ ರೀ ರೀ ಬರೀಲಿ 5 ನಿಮಿಷ ತಾಯಿ ಮಗ ನೆಮ್ಮದಿಗಿರಾಕ್ ಬಿಡದಲ್ಲ ನೋಡು ಏನು ಅಲ್ಲಿ ಇವ್ರು ಶರಣಪ್ಪ ಬಂದ ನಾನು ಮಾತಾಡಕತ್ತೀನಿ ಏನ್ ಹೇಳು ಹೊರಗೆ ನಿಂತಾನ ಬಾಗಲಾಗ ಅವ್ನ್ ಕರೆದು ಒಳಗ್ ಚಾಗಿ ಕೊಡ್ತೀಯೇನ ಕೊಡೋದಿಲ್ಲ ನೀನ್ ಒಳಗ ಬಾ ಅಂದೆ ಇಲ್ ತೋರಿ ಅರ್ಜೆಂಟ್ ಐತಂತಾನ ಹೋಗ್ಲಿ ಅಲ್ಲಾರ ಒಂದ್ ಹೊಟ್ಟೆ ಚಾ ಮಾಡ್ಕೊಂಬಾ ನಿಮ್ಮ ಚಾ ಮನಿ ಮಣ್ಣಾತು ಇಲ್ಲಿ ಕೇಳ್ರಿ ಮಗ ಉರ್ಲಾಕೋತೇನಂತಾನ ಸೇರೆ ಕುಡಿದ್ರಾಗ ಇಸ ಹಾಕೊಂಡು ಎಣ್ಣೆ ಕುಡ್ ಸಾಯ್ತೇನಂತಾನ ಕೇಳ್ರಿ ಒಟ್ಟು ಇಕ್ಕ ಏನ್ ಹುಳ ಕಡದು ಅಂತ ಅವಂಗ ಅದ ಒಂದ್ ಹುಡುಗಿನ ಅದ ಮೀನಾಕ್ಷಿನ ಹುಡುಗಿಗೆ ಪ್ರೀತಿ ಮಾಡಿದ್ನಲ್ಲ ಆ ಹುಡುಗಿನ ಮದಿ ಮಾಡ್ಕೋಬೇಕಂತ ಇವಂಗ ಆಸೆ ಆ ಹುಡುಗಿ ಅಣ್ಣ ಇವನ್ ಬಗ್ಗೆ ವಿಚಾರ್ಸಾಕ ನಿಮ್ ತಂಗಿ ಮನಿಗೆ ಫೋನ್ ಹಚ್ಚಕತ್ತಾನಂತ ಮತ್ತೀಗ ಅವ್ರು ಹೇಳ್ತಾರ ಇದ್ದಿದ್ದು ಇಲ್ಲದೆಲ್ಲ ಸೇರಿಸಿ ಚಾಡ ಎಲ್ಲ ಹೇಳಿ ನನ್ನ ಮಗನ ಮದ್ವಿ ತಪ್ಪಿಸ್ತಾರ ಈಗ ಏನ್ ಮಾಡ್ತೀರಿ ನೋಡು ನನ್ನ ಮಗ ಮದ್ವಿ ಮಾಡ್ಕೊಲಿಕ್ಕಂದ್ರೆ ಸಾಯ್ತೇನೆ ಅನ್ನತಾನ ಹಂಗಾರ ಸತ್ ಹೋಗು ಮಗನ ಸತ್ತ ಹೋಗಲೇ ಸುಳೆ ಮಗನ ನೀನು ಬರೇ ಎಲ್ಲಾರು ಮದುವೆ ಆಗಿಲ್ಲ ನನ್ನ ಮಗಂದ ಅಂತ ಕೇಳೋದಕ್ಕಿಂತ ಸುಮ್ನೆ ಸ್ಟ್ಯಾಂಡ್ಗೆ ಆಯ್ದೆ ಅಂದ್ರ ಇದ್ರಿ ಒಬ್ಬ ಸತ್ ಹೋದ ಮದ್ವಿ ಮಾಡ್ಬೇಕನ್ನೋ ಮಟ ಅಂದ್ರ ಅಂತ ಹೇಳ್ಯಾರ ಹೇಳ್ತೇವೆ ಹೊತ್ತಾಗ ಸುಳೆ ಮಗನ ಅಯ್ಯೋ ಮಗನ ಬಗ್ಗೆ ಮಾತಾಡೋ ಮಾತನ್ರಿ ಇವೆಲ್ಲ ನಿಮ್ಗೇನ್ ಕಳು ತಕ್ಲಾಚಿಲ್ಲನ ದೇವ್ರ ಹಾಕಿಲ್ಲನ ಎಲ್ಲ ಹಾಕ್ಯಾನ ಅಲ್ಲಿ ಇವೇನ್ ಸುದ್ದುಳ್ಳವ ಅಂತೇಳಿ ಇವನ್ ಬಗ್ಗೆ ಒಳ್ಳೇದ್ ಹೇಳ್ಬೇಕವ್ರಿ ಈಗ ಅವ್ರು ಕೇಳಿದ್ರ ಮತ್ ಹೇಳ್ತಾರ ಇಲ್ಲ ಹಿಂಗಿಂಗ್ ಮಾಡ್ತಾನೆ ಹಿಂಗಿಂಗ ಅಂತ ಹೇಳ್ತಾರ ಅಲ್ಲ ನೀ ಏನ ಅಂತ ನಾ ವಿಚಿತ್ರ ತಗ ಅದನ್ನ ರೀ ನಿಮ್ಮ ತಂಗಿ ಮನೆಗೆ ಫೋನ್ ಹಚ್ಚಿ ಏನು ಹೇಳ್ಬೇಡವಾ ನನ್ನ ಮಗನ ಬಗ್ಗೆ ಪಾಪ ಮದುವೆ ಒಂದು ಆಗ್ಲಿ ಕಲ್ಯಾಣ ಕಾರ್ಯ ಸಾವಿರ ಸುದ್ದಿ ಸುಳ್ಳು ಹೇಳಿ ಮದುವೆನ ಮಾಡ್ಬೇಕಂತೇಳಿ ಹಿರಿಯರ್ ಗಾದಿ ಮಾತಾ ಮಾಡಿಲ್ಲನು ಹಂಗೆ ಮಾಡ್ಬೇಡವಾ ಒಂದು ಕಲ್ಯಾಣ ಕಾರ್ಯ ಕೆಡಿಸ್ಬೇಡ ಅಂತೇಳಿ ಹೇಳು ಏನೂ ಕರ್ಮ ಮಾಡ್ಲಾರ್ದನ ನಿನ್ನ ಗಂಡಗೆ ಹಿಂಗಾಗೈತಿ ಇನ್ನು ಇದೊಂದು ಮದುವೆ ಹಾಳು ಮಾಡಿದೆ ಅಂದ್ರೆ ನಿನ್ನ ಮಗಳ ಮದುವೆ ನಿಂತ ಹೊಕ್ಕತಿ ಅಂತ ಹೇಳ್ಬಿಡು ಬಾಯಾಗ ಗೂಟ ಇಟ್ಟೇನ್ ಹಂಗ ಅಲ್ಲ ಮತ್ತ ನಾ ಯಾಕೆ ಹೇಳಲಿ ಚಿನಾಲಿ ನಾ ಏನು ಹೇಳುದಿಲ್ಲ ನಾನ ಇನ್ನು ಹೇಳ್ತೀನಿ ಫೋನ್ ಹಚ್ಚಿ ನನ್ನ ಮಗ ಹಿಂಗದಾನ ನಿಮ್ ಮಗಳನ್ನ ಕೊಡಬೇಡ್ರಿ ಅಂತೇಳಿ ಏನ ನೋಡು ಬಗಲಾಗ ಅದಾನ ನಮ್ಮಪ್ಪ ಶತ್ರು ಇನ್ನೇನು ಬೇಡ ನಾ ಅಂತೂ ಇವತ್ತ ಈ ಎಣ್ಣೆ ಕುಡ್ಸಾಯ್ತೀನಿ ಬೇಡ ಈ ಜೀವನಾನ ಬೇಡ ನನಗೆ ಏನಾಗೈತ್ರಿ ನಿಮ್ಗೆ ಇದ್ದೊಬ್ಬ ಮಗ ಸಾಯ್ತೇನೆ ಅನ್ನಕತ್ತಾನ ಅವ ಮದುವೆಗಿಂದ ಸುಧಾರಿಸ್ತೇನೆ ಅನ್ನಕತ್ತಾನ ಬಾಯ್ ಬಿಟ್ಟು ನಿಮ್ಗೆ ಏನು ಬಂದತ್ತೆ ಅಂತ ನಾನು ಅಲ್ಲ ಇಷ್ಟ ಆಸ್ತಿ ಐತಿ ನಮ್ದು ಈಗ ಮದುವೆ ಆಗ್ಲಾರ್ದೆ ನನ್ನ ಮಗ ಒಬ್ಬ ಇದ್ದ ಸತ್ ಹೋದಂದ್ರೆ ಎಕ್ಕಿ ಗಿಡಕ್ಕೆ ಜೋಡ್ ಮಾಡಿ ಏನು ಮಾಡ್ಬೇಕಂತ ಮಾಡಿರಿ ಸಿಟ್ನ್ಯಾಗ ಬುದ್ಧಿ ಕೊಡಬೇಡ್ರಿ ಮಗ ಮುಖ್ಯ ರೀ ಅಲ್ಲ ಮಗ ಇಲ್ಲಂದ್ರೆ ಏನು ಮಾಡ್ತೀರಿ ಒಂಚೂರು ನಿಮ್ಮ ತಂಗಿ ಫೋನ್ ಹಚ್ಚಿ ಹೇಳ್ರಿ ಹಂಗೆ ಹೇಳ್ಬೇಡ ಅಂತೇಳಿ ನೋಡ್ರಿ ನನ್ನ ಮಗ ಸತ್ನ ನಾನು ಬದುಕಿರೋದಿಲ್ಲ ನಾನು ಸಾಯ್ತೇನೆ ಇರ್ರಿ ಒಬ್ಬಾಕೆ ಇರ್ರಿ ನೀವು ಒಬ್ಬನೇ ಇರ್ರಿ ಏನು ನಿನ್ನ ಮಗಳು ನೀನು ಇರ್ರಿ ಏನ್ ಕಿರ್ಕಿರಿ ಓ ಮಾರಾಯ ತಗ ತಡಿ ಬಾಗಲಾಗ ಶರಣಪ್ಪ ನಿಂತಾನ ಅವ್ ಒಂದ್ ಕಪ್ ಚಾ ಕೊಡ್ಬಾ ಇಲ್ಲಿ ಮತ್ತ ಅವ್ನ್ ಕೆಲಸ ಆಗೋದದಾವ ಇಲ್ಲಿ ನಮ್ಗೆ ಅವ್ನ್ ಕೂಟಿ ಇರೋದ್ ಕಟ್ಕೊಳಕ್ ಆಗಲ್ಲ ಅವ್ ಹೋಗಿಂದ ನಮ್ ತಂಗಿ ಫೋನ್ ಹಚ್ತಾನೆ ಅಷ್ಟು ಟೈಮ್ ಇಲ್ಲ ಅಷ್ಟ್ರಾಗ ನಿಮ್ಮ ತಂಗಿ ಫೋನ್ ಹಚ್ಚಿ ವಿಚಾರಿಸಿದ್ರೆ ಗತಿ ಏನು ಅದಕ್ಕೆ ಅದೆಲ್ಲ ಬೇಡ ನನಗೆ ಅದೇ ಹೇಳಕತ್ತೀನಿ ಕೇಳ್ರಿ ಮೊದಲು ನೀವು ಫೋನ್ ಹಚ್ಚ್ರಿ ಏನ್ ತೇರಿ ಬ್ಯಾನೆ ಮರ ಹಚ್ಚೇನ್ ತಡಿ ರಿಂಗ್ ಆಗಾಕತ್ತೈತಿ ಗುಡ್ ಮಾರ್ನಿಂಗ್ ಸರ್ ಮಿಸ್ಟರ್ ಮೋಹನ್ ಅವ್ರೆ ರಾ ಮೆಟೀರಿಯಲ್ ಎಲ್ಲ ಬಂದ್ವಲ್ಲ ಎಸ್ ಸರ್ ಬಂದು ಸ್ಯಾಲ್ರಿ ಸ್ಲಿಪ್ ಎಲ್ಲ ತಯಾರಾಗೈತಲ್ಲ ರೆಡಿ ಮಾಡಕ್ ಹೇಳಿದೀನಿ ಸರ್ ನೋಡ್ರಿ ಅದೆಲ್ಲ ದೌಡಾಗ್ಬೇಕು ಯಾವ್ದೋ ಕಾರಣಕ್ಕೂ ಪಗಾರ ಕೊಡೋದು ಮಾತ್ರ ಲೇಟ್ ಆಗ್ಬಾರ್ದು ಚಂದ್ರು ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ದಂಗಾಗಿತ್ತು ಏನಾಯ್ತು ಆಫೀಸಿಗೆ ಬಂದ್ರ ಅಥವಾ ಏನಾದ್ರು ರೆಸ್ಟ್ ತಗೊಳಕ್ ಹೇಳ್ಯಾರ ಸರ್ ಅದು ನಾನು ಫೋನ್ ಮಾಡಿದೆ ಅದೇನೋ ಆಪರೇಷನ್ ಹೇಳಿದಾರಂತೆ ಸರ್ ಅವ್ರಿಗೇನೋ ಭಾಳ ಹುಷಾರಿಲ್ಲ ಅಂತ್ರಿ ಅದಕ್ಕೆ ಅದೇನೋ 1 ಲಕ್ಷ ಮೇಲೆ ಖರ್ಚಾಕೈತಂತ ಅದ್ರ ಬಗ್ಗೆನೋ ಓಡಾಡತ್ತೀನಿ ಸ್ವಲ್ಪ ಈಗ ನಂಗೆ ಸದ್ಯ ಬರೋಕ್ಕಾಗೋದಿಲ್ಲ ಭಾಳ ಆರಾಮಿಲ್ಲ ಅಂತೇಳಿ ಲೀವ್ ತಗೊಂಡಾರ ಸರ್ ಅವರು ಹೌದಾ ಸರಿ ಚಂದ್ರು ಫೋನ್ ಮಾಡಿ ನನಗೆ ಫೋನ್ ಮಾಡಕ್ ಹೇಳ್ರಿ ಹಾಂ ಸರ್ ಹೇಳ್ತೀನಿ ಸರ್ ಯಾಕೆ ಅಂತ ಯಾಕೂ ಇಲ್ಲ ಮತ್ತೆ ಅವರು ನಮ್ಮ ಆಫೀಸ್ನಾಗ ಕೆಲಸ ಮಾಡೋರು ಅಂದಮೇಲೆ ಅವರು ನಮ್ಮ ಮನೆಯವ್ರು ಇದ್ದಂಗೆ ಪಾಪ ನಮ್ಮ ಆಫೀಸ್ಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡಿತಾರೆ ಭಾಳ ದಿನಗಳಿಂದ ನಂಬಿಕೆಯಿಂದ ಇದ್ದಾರೆ ಅವ್ರಿಗೇನೋ ಹುಷಾರಿಲ್ಲ 1 ಲಕ್ಷ ರೂಪಾಯಿಗೋಸ್ಕರ ಅಡ್ಡಾಡ್ತಾರೆ ಅಂದ್ರೆ ಅದಕ್ಕೆ ಅದ ದುಡ್ಡು ನಾನೇ ಕೊಡ್ತೀನಿ ಅವ್ರು ನಿಧಾನಕ್ಕೆ ಬೇಕಂದ್ರೆ ಕೊಡೋಲ್ ರೊಕ್ಕ ಈಗ ಸದ್ಯಕ್ಕೆ ಅವ್ರು ಹೇಳ್ತಾರ ಮಾತ್ರ ಅಷ್ಟೇ ಸಾಕು ಅದಕ್ಕೆ ಅವ್ರು ನಂಗೆ ಫೋನ್ ಮಾಡಿ ನೀವು ಅವ್ರಿಗೆ ಫೋನ್ ಮಾಡಿ ನಂಗೆ ಫೋನ್ ಮಾಡಕ್ಕೆ ಹೇಳ್ರಿ ನಾನು ಹೇಳ್ತೀನಿ ಅವಾಗ ಅವ್ರಿಗೆ ಅಮೌಂಟ್ ಕೊಟ್ಟು ಕಳ್ಸ್ರಿ ಓಕೆ ಸರ್
ಸರ್ ನಿಜವಾಗ್ಲೂ ನೀವು ಈ ರೀತಿ ಫ್ಯಾಮಿಲಿಯವ್ರು ಅಂತ ಅನ್ಕೊಳ್ಳೋದಕ್ಕೆ ಎಲ್ಲರೂ ಅಷ್ಟೊಂದು ಹಾನೆಸ್ಟ್ ಕೆಲಸ ಮಾಡ್ತಾರೆ ಸರ್. ಆಗ್ಲಿ. ನಂಗೆ ನನ್ನ ಮಗಂದು ಮದ್ವೆ ಐತ್ರಿ, ಗೊತ್ತಲ್ಲ ನಿಮ್ಗೆ. ಅದಕ್ಕೆ ನನಗೆ ನಾಳೆಯಿಂದ ಆಫೀಸಿಗೆ ಬರೋಕ್ಕಾಗಂಗಿಲ್ಲ. ಪೂರ್ತಿ 1 ವೀಕ್ ನಾನು ಲೀವ್ ತೊಗೊಳಕತ್ತೀನಿ. ಯಾಕಂದ್ರೆ ಆರಾಮಾಗಿ ನನ್ನ ಮಗಳದು ಮದ್ವೆ ಮಾಡ್ಬೇಕು ಅನ್ಕೊಂಡೇನಿ. ನನಗೆ ಈ ಆಫೀಸ್ ಒಣ ಟೆನ್ಷನ್ ಯಾವುದು ತರಬೇಡ್ರಿ. ಹಂಗೇನಾದ್ರೂ ಇಂಪಾರ್ಟೆಂಟ್ ಫೈಲ್ ಸೈನ್ ಮಾಡೋದಿತ್ತಂದ್ರೆ ಅದನ್ನ ನಂಗೆ ಸೀದಾ ತಂದು ನಾವು ಮನೆ ಕಡೆನೇ ಮಾಡಿಸ್ಕೊಂಡು ಹೋಗ್ರಿ. ನಂಗೆ ಆಫೀಸಿಗೆ ಬರೋಕ್ಕಾಗಂಗಿಲ್ಲ. ಆಮೇಲೆ 1 ವೀಕ್ ಪೂರ್ತಿ ಆಫೀಸ್ ನೀವೇ ಮೇಂಟೈನ್ ಮಾಡಬೇಕು. ಯಾವುದೇ ಮೀಟಿಂಗ್ಸ್ ಇದ್ರು ಕ್ಯಾನ್ಸಲ್ ಮಾಡ್ರಿ ಸದ್ಯಕ್ಕೆ. ಅದನ್ನೆಲ್ಲ ಮೀಟಿಂಗ್ನ 1 ವೀಕ್ ಆದ್ಮೇಲೆ ಇಡ್ರಿ. ಓಕೆ ಸರ್. ಸರಿ, ನಾನಿನ್ ಬರ್ಲಾ? ಲೇಟ್ ಆಯ್ತು, ಮನೆಗೆ ಹೋಗಿ ಇನ್ನೂ ಭಾಳ ಕೆಲಸ ಅದಾವ್ರಿ. ಓಕೆ ಸರ್. ಸರ್ ಆದಷ್ಟು ಸ್ವಲ್ಪ ಸ್ಟ್ರೆಸ್ ತೊಗೋಬೇಡ್ರಿ, ಟೆನ್ಷನ್ ತೊಗೋಬೇಡ್ರಿ. ಅದೇನಂತಾರಲ್ಲ ಮತ್ತೆ, ಯಾಕಂದರೆ ಈಗ ಒಂದ್ಸಲ ಏನಾಗಿತ್ತು ಅಂತ ನಿಮ್ಗೆ ಗೊತ್ತು. ಅದಕ್ಕೆ ಆದಷ್ಟು ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ಕೊಡ್ರಿ ಸರ್. ನೀವೇನು ಟೆನ್ಷನ್ ತೊಗೋಬೇಡ್ರಿ, ಆಫೀಸ್ ಕಡೆ ನಾನು ಮೇಂಟೈನ್ ಮಾಡ್ತೀನಿ. ಸರಿ ಆಯ್ತು. ನೀವು ಇದೀರಾ ಅನ್ನೋದೇ ಒಂದು ದೊಡ್ಡ ಧೈರ್ಯ ರೀ ನನಗೆ, ನಿಜವಾಗ್ಲು. ಅದಕ್ಕೆ ನಾನು 1 ವೀಕ್ ಪೂರ್ತಿ ಜವಾಬ್ದಾರಿ ನಿಮಗೆ ವಹಿಸಿರೋದು. ಅದು ಯಾವ ಮೆಟೀರಿಯಲ್ ಬರ್ತಾವೋ ಅದಕ್ಕೆ ಏನು ಸ್ಯಾಲ್ರಿ ಪೇ ಮಾಡಬೇಕು ಎಲ್ಲ ಪ್ರತಿಯೊಂದು ಅಕೌಂಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ರಿ. ಓಕೆ, ನಾನೇನು ಜಾಸ್ತಿ ಟೆನ್ಷನ್ ತೊಗೊಳಲ್ಲ. ಯಾಕಂದ್ರೆ ನನ್ನ ಹೆಂಡತಿ ವಿಚಾರ ನಿಮ್ಗೆ ಗೊತ್ತಲ್ಲ. ಅಯ್ಯೋ, ಈ ಆಫೀಸಿಗೆ ಬರಕ್ಕೆ ಬಿಟ್ಟಿರೋದೇ ಹೆಚ್ಚು ಅವಳೀಗ. ಸರಿ, ಬರ್ತೀನಿ ತಗೋರಿ. ಅಬ್ಬಾ 1 ವೀಕ್ ಸರ್ ಹೆಂಗಿದ್ರು ಆಫೀಸಿಗೆ ಬರಲ್ಲ ಅಂತ ಹೇಳ್ಯಾರ. ಒಳ್ಳೇದಾಯ್ತು. ₹1 ತೊಗೊಳಕ್ಕೂ ಆಗ್ತಾ ಇರಲಿಲ್ಲ. ಮೊನ್ನೆ ಇವ್ರ ಮಗ ಬಂದಾಗ ಸ್ವಲ್ಪ ಕೈ ಚಳಕ ತೋರಿಸಿದ್ದೆ. ಒಂದು 20-25 ಸಾವಿರ ರೂಪಾಯಿ ಲಾಭ ಆಗಿತ್ತು. ಅದಾದ್ಮೇಲೆ ಸರ್ ಬಂದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಹಾಂ, ಒಳ್ಳೇದಾಯ್ತು ತಡಿ. ಈಗ ಹೆಂಗಿದ್ರು 1 ವೀಕ್ ಬರಲ್ಲ ಅಂತ ಇದ್ದಾರೆ. ಮೆಟೀರಿಯಲ್ಸ್ನೆಲ್ಲ ಸ್ವಲ್ಪ ಡಿಮಾಲ್ ತರಿಸಿ ದುಡ್ಡು ಇಟ್ಕೋಬೇಕು. ಒಳ್ಳೇದಾಯ್ತು. ಇಲ್ಲಾಂದ್ರೆ ಬರೀ ಸ್ಯಾಲ್ರಿ ತೊಗೊಂಡು ಉದಾರ ಆಗಕ್ಕಾಗತ್ತೆ. ರೀ, ನಾಳೆ ಬೆಳಗ್ಗೆ ಪಾರ್ವತಿನ ಮದುಮಗಳು ಮಾಡೋದೈತಿ. ಅದಕ್ಕೆ 5 ಮಂದಿ ಮುತ್ತೈದರಿಗೆ ಹೇಳಿ ಬರ್ತೇನೆ. ಈಗ ಬೆಳಗ್ಗೆ ದೌಡೈದು ಬರವಲ್ರಕ್ಕ. ಮತ್ತೆ ನಾಳೆ ಹೋಗಿ ಹೇಳಿದ್ರೆ ಅವ್ರು ಬರೋದು ಮತ್ತೆ ಸಂಜೆ ಕೊಡಿಸ್ತಾರೆ. ಅದಕ್ಕೆ ಪಟ್ನ ಹೋಗಿ ಹೇಳಿ ಬರ್ತೇನೆ. ಹೋಗಿ ಬಾ. ನಾಷ್ಟ ಆಗೈತಲ್ಲ, ಗುಳಿಗೆ ತಗೊಂಡ್ರಿಲ್ಲ ರೀ? ದ್ರಾಕ್ಷಣಿಗೆ ಫೋನ್ ಮಾಡೀನಿ. ಆಕಿನ ಹುಡುಗಿ ಕರ್ಕೊಂಡು ಇವತ್ತು ಬರ್ತೇನೆ ಅಂದಾಳ. ಏನಪ್ಪ ಪೈತ್ರನ್ ಕರ್ಕೊಂಡು ಅದರ ಬೇರೆ ಎಳೆ ಕೂಸು ಈ ಮದ್ವೆ ಗದ್ದಲ ಏನು ಮಾಡ್ತೈತಿ ಏನು ನೋಡೋಣ, ಕರ್ಕೊಂಬರ್ಲಿ. ಏನು ಮತ್ತೆ ನಾಳೆ ಬೆಳಗ್ಗೆ ಛತ್ರಕ್ಕೆ ಹೋಗೋದಂದ್ರೆ ಮತ್ತೆ ಹೌದಿಲ್ಲ ಅಂದ್ರೆ ಅಲ್ಗಂಬ ಅದು ಹಾಕೋದೈತಿ ಬೆಳಿಗ್ಗೆ. ಏನು ನಮ್ಮ ಅಣ್ಣ ಅದ್ಗೆಮ್ಮ ಅವರು ಬರಾಕತ್ತಾರ. ಆಯ್ತು ತಗೋ. ಈ ನಮ್ಮ ಅಣ್ಣನ ಫೋನ್ ಹಚ್ಚಿನ 100 ವರ್ಷ ಆಯಸ್. ಹಲೋ ಅಣ್ಣ, ಸ್ಪೀಕರ್ ಇಡದೆ ಮಾತಾ ಕೇಳೋದಿಲ್ಲ ಇವ್ ಯಾಕ? ಹಲೋ ಹಲೋ, ತಡಿ ಸ್ಪೀಕರ್ ಇಡ ಅಂದ್ರೆ ಕೇಳ್ತೈತಿ. ನಿನ್ ಫೋನ್ ಪ್ರಾಬ್ಲಮ್ ಆಗೈತಿ. ಯಾವ್ದು ನೋಡ್ಲೆ ಒತ್ತದ ಇದ ನಿಮ್ಮ ಅವನ. ಸ್ಪೀಕರ್ ಇಡಕ್ ಬರಂಗಿಲ್ಲ. ಫೋನ್ ನೋಡಿದ್ರೆ ಮಲ್ಕಟ್ನಾಗ ಇಟ್ಕೊಂಡು ಅಡ್ಡಾಡಿದ್ದೆ. ಹಲೋ ಅಣ್ಣ, ಈಗ ಕೇಳ್ತತನ? ಹಾ, ಈಗ ಕೇಳ್ತತ್ ನೋಡ್ವಾ. ಇದಕ್ಕೇನ್ ಸುಡುಗಾಡ ರೋಗ ಆಗೈತೆ ಏನೋ ಗೊತ್ತಿಲ್ಲ ಅಣ್ಣ. ಫೋನ್ಗೆ ಏನ್ ಹೆಟ್ಟೈತಿ ಏನಾತಾಗ, ನೀರ್ಗಿರ್ ಬಿದ್ದಿತ್ತೋ ಏನೋ, ಮಾತಾ ಕೇಳಬಲ್ತಪ್ಪ. ಸ್ಪೀಕರ್ ಇಟ್ರಟ್ಟ ಕೇಳ್ತತಿ, ಇಲ್ಲಕಂದ್ರೆ ಕೇಳುದಿಲ್ಲ. ಹೌದನ? ಆಗ್ವಲ್ತಾ ಕೊಡ್ವಾ. ನಾನು ನಿನಗೆ ಏನೋ ಒಂದು ಹೇಳ್ಬೇಕಾಗಿತ್ತು. ಹೇ ಅಣ್ಣ, ನಾನು ಪಾರ್ವತಿನ ಬೆಳಗ್ಗೆ ಮದುಮಗಳು ಮಾಡ್ಬೇಕಲ್ಲ, ಅದಕ್ಕೆ ಒಂದು 5 ಮಂದಿ ಮುತ್ತೈದರಿಗೆ ಹೇಳಿ ಬಂದ್ಬಿಟ್ರ. ಈಗ ಬೆಳಗ್ಗೆ ದೌಡೇದ್ ಬಂದ್ಬಿಡ್ತಾರೆ. ನಂದು ಕೆಲಸ ಎಲ್ಲ ಮುಗೀತಂದ್ರೆ ನನ್ನ ಮದುಮಗಳು ಮಾಡಿ ಮುಗಿಸಿ ಇಲ್ಲೇ ನಾಷ್ಟ ಮಾಡಿ ಹೋಗ್ಬಿಡ್ತಾರೆ. ಉಪ್ಪಿಟ್ಟು ಮಾಡಿದ್ರ ಅಂತೇಳಿ ಹಿಂಗೆ ಲೆಕ್ಕ ಹಾಕಿ ಹೊಂಟಿದ್ ನೋಡಿ. ಅಷ್ಟೊತ್ತಿಗೆ ಫೋನ್ ಹಚ್ಚಿದಿ. ಹೌದು, ನೀ ಎಷ್ಟೊತ್ತಿಗೆ ಬರ್ತೀಯ ಅಣ್ಣ? ಅತ್ತಿಗೆ ಮನೆ ಕರ್ಕೊಂಡು ದೌಡ್ ಬರ್ರಿ ಮತ್ತೆ. ನಾನು ಹಸಕ್ನ್ಯಾಗ 6 ಗಂಟೆ ಅಂದ್ರೆ ನಿಮ್ಮ ಮನ್ಯಾಗ ಇರ್ತೀನಿ. ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ಅದಕ್ಕೆ ಇವತ್ತು ನಾನು ಇದ್ದಿದ್ದು ಬದಿದ್ದೆಲ್ಲ ಕೆಲಸ ಮುಗಿಸ್ಕೊಳಕತ್ತಿದ್ನಿ. ಹೇಳಣ್ಣ. ಅದು ಏನಿಲ್ವಾ, ನನ್ನ ಮಗ ಅದು ಇಲ್ಲೇ ನಿಮ್ಮ ಯಾರಪ್ಪ ಭಯ ಬರೋದು ಅನು ಆ ಹುಡುಗಿ ಲಗ್ನ ಆಗತ್ತಲ್ಲ ನಿನಗೆ, ನಿನ್ನ ಮಗಳು ಗೆಳತಿ. ಆ ಹುಡುಗಿ ಲಗ್ನ ಆಗೋ ಹುಡುಗನ ತಂಗಿನ ನನ್ನ ಮಗ ಪ್ರೀತಿ ಮಾಡ್ಯಾನವ. ಗೊತ್ತೈತಿ ಹೇಳಣ್ಣ. ಗೊತ್ತೈತಿ ನೋಡುವ, ನಿಮ್ಮ ಎಲ್ಲಾರ್ಗಿ ಗೊತ್ತೈತಿ. ಆದ್ರೆ ನಮಗ ಗೊತ್ತಿಲ್ಲ ನೋಡು ಚಂದಾಗಿ. ಮಾವ ಪ್ರೀತಿ ಮಾವ ಆ ಹುಡುಗಿನ ಮಾಡ್ತಾನಂತ ನಮಗೆ ಗೊತ್ತೈತಿ. ಆದ್ರೆ ಆ ಹುಡುಗಿ ನಿಮ್ಮ ಮಗನ ಇಷ್ಟ ಪಡ್ಬೇಕಲ್ಲ. ಪಟ್ಟಾಳವ, ಇಷ್ಟಪಟ್ಟಾಳ. ಮಂತ್ಯಾನ ವಿಚಾರಿಸ್ಬೇಕಂತೇಳಿ ಇವತ್ತು ನಿಮಗೆ ಫೋನ್ ಮಾಡೋರು ಅದಾರ ಅವ್ರಿಗೆ. ಹೌದಾ? ಹಂಗಾರಿ ಲಗ್ನ ಆಗಂಗಿಲ್ಲ ಬಿಡು. ಮೈ ಮುಸ್ತೀನಿ ಏನಂತಿ ಕೊಡ್ಲೇನ ತಿರ್ಗಾಡ್ಬಿಡಂಗ ಅರಿಷ್ಟ. ನೋಡುವ, ನಿನ್ ಮಗಳು ಹೆಂಗಂತಾಳ ಏನಿಲ್ಲ. ಅವ್ರು ಫೋನ್ ಹಚ್ಚಿದ್ರಂದ್ರ ಹುಡುಗಿ ಏನಿಲ್ರಿ ಚಲೋ ಅದಾನ ಅಂತ ಇಷ್ಟು ಹೇಳ್ಬಿಡುವ. ಬ್ಯಾರೆ ಏನು ಹೇಳಾಕೋಬಿಡ. ಹಂಗದಾನ ಹಿಂಗದಾನ ಏನು ಹೇಳ್ಬೇಡ. ನನ್ನ ಮಗಳು ಕೂಟನ್ನು ಕೊಡ್ಬೇಕಂದ್ರು ಬಿಟ್ರು ಏನು ಉಸಲ ಹೊಡಿಬೇಡ. ಹುಡುಗ ಅಡ್ಡಿ ಇಲ್ಲ, ಚಲೋ ಅದಾನ, ನಮ್ಮ ಅಣ್ಣನ ಮಗನ, ಆಸ್ತಿ ಐತಿ, ಚಲೋ ಅದಾರ ಮಂತ್ಯಾನಿಂದ ಅಂತ ಇಷ್ಟ ಹೇಳ್ಬಿಡುವ. ಅಲ್ಮವ ಇಷ್ಟ ಹೇಳ್ಬಿಡಂತಿ. ಇಷ್ಟ ಹೇಳಿದ್ವಿ ಅಂದ್ರ ಅವ್ರ ನಾಳೆ ನಮಗೆ ಕೆರು ತಗೊಳ್ಳೋದಿಲ್ಲನು? ಅಲ್ಲ, ಇದ್ದಿದ್ ಸುಳ್ಳೆಲ್ಲ ಮುಚ್ಚಿಟ್ಟು ನೀವು ಮದುವೆ ಮಾಡಿದ್ರಿ. ನನ್ನ ಮಗಳ ಜೀವನ ಹಾಳಾತು. ನಿಮ್ಮನ್ನ ಕೇಳಿದ್ವಿ ನಾವು ಹುಡುಗ ಹೆಂಗದನಂತೇಳಿ. ನೀವು ಇದ್ದಿದ್ದು ಹೇಳ್ಬೋದಿತ್ತು, ಹೇಳಿಲ್ಲ. ನನ್ನ ಮಗಳ ಜೀವನ ಹಾಳಾಗ ಕಾರಣನ ನೀವು ಇವತ್ತು ಅಂತಾರ ಅವ್ರ ನಾಳೆ. ಯಾಕಂದ್ರೆ ಹೆಂಗಿದ್ರು ಮಾವನ್ ಮಾಡ್ಕೊಂಡ್ರೆ ಆ ಹುಡುಗಿ ಗತಿ ಏನಕೈತೆ ಅಂತ ಗೊತ್ತಲ್ಲ ನಿಮಗೆ. ಲಕ್ಷ್ಮಿ ಬಾಯಿ ಮುಸ್ತೀನಿ ಏನಂತಿ? ದೊಡ್ಡವ್ರು ಮಾತಾಡೋತಾನೆ ಹಿಂದೆ ನಡಕ ಸರ್ಕುದ್ರತಾಗ. ಆ ಹುಡುಗಿಗೆ
ಎದಕ್ ಬೈತಿ ಬಿಡವ, ಆ ಹುಡುಗಿ ಅನ್ನೋದು ಬರಬರಿನೇ ಐತಿ. ಈಗ ನೋಡು, ಉಗಳಾಕ್ ಬರೋದು ನುಂಗಾಕ್ ಬರೋದು ಅನ್ನಂಗೆ ಆಗಿತ್ತುಪ್ಪ. ಈಗ ಏನ್ ಮಾಡ್ಬೇಕಂದಿವಾ? ಅಣ್ಣ ಸಣ್ಣಕ್ಕೆ ಆದ್ರೂ ಮಾತಾಡಿದ ಮಾತ್ರ ನಿಜಾನ ಐತಪ್ಪ, ಹೌದಿಲ್ಲ? ನೋಡು, ವಿಚಾರ ಮಾಡು. ಈಗ 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 ನಮ್ಮ ಮಗಳ ಬಗ್ಗೆನ ನಿನಗೆ ಗೊತ್ತಿದ್ದವ್ರು ಯಾರು ಒಬ್ರು ಈಗ ಕೇಳಿದಾಗ ನೀನು ಇದ್ದಿದ್ದು ಹೇಳ್ತೀಯ ಇಲ್ಲದ ಹೇಳ್ತೀಯ ಅಣ್ಣ. ಈಗ ಹಂಗಾಗೈತೆ ನೋಡಪ್ಪ. ಈಗ ದೂರ ಬಾರ ಅಲ್ಲ, ಈಗ ನನ್ನ ಮಗಳನ್ನ ಅದ ಮನೆಗೆ ಕೊಡ್ಬೇಕಂತದೇವಿ. ಈಗ ಮತ್ತು ಆ ಮನೆಯಾರ ಈಗ ಫೋನ್ ಮಾಡಿಂದ ಹೆಂಗೆ ಹುಡುಗ ಅಂದಿಂದ ನಾವು ಇದ್ದಿದ್ದು ಹೇಳ್ಬೇಕಾಕತಿ. ಹೇಳಾರ್ದಂಗೆ ಮದುವೆ ಮಾಡಿದ್ವಿ ಅಂದ್ರೆ ನಾಳೆ ನನ್ನ ಮಗಳಿಗೆ ಅಲ್ಲಿ ತೊಂದರೆ ಆಕತಿ. ಆಮೇಲೆ ಅದೇನಂತಾರಲ್ಲ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಂತ ಆಗಿನ ಕಾಲ ಇತ್ತೆಣ್ಣ ಅದ. ಈಗ ಹಂಗಲ್ಲಪ್ಪ, ಒಂದು ಸುಳ್ಳು ಹೇಳಿದ್ರೆ ಮದುವೆ ಆಗುದಿಲ್ಲ ಮತ್ತು ಮದುವೆ ಆಗಿಂದು ಡೈವರ್ಸ್ ಅಕ್ಕಾವು. ಅದಕ್ಕೆ ಅದೆಲ್ಲ ಹೋತದ ಆಗಿನ ಕಾಲ. ಈಗಿನ ಕಾಲ ಹೆಂಗೈತೆ ಅಂತ ನಿನಗೆ ಗೊತ್ತಲ್ಲ ಅಣ್ಣ. ಮತ್ತು ನೋಡಪ್ಪ, ವಿಚಾರ ಮಾಡು, ನಿನಗೆ ಹೆಂಗೆ ಸರಿ ಅನಿಸುತ್ತೆ ಹಂಗೆ ಮಾಡು. ನನಗೆ ಮಾತ್ರ ಈಗ ಇದನ್ನ ಏನು ಮಾಡ್ಬೇಕಂತ ಗೊತ್ತಾಗೋದಪ್ಪ. ಅದು ಕರೆ ಅನ್ನುವ. ಈಗ ತಂದೆಯಾಗಿ ಈಗ ನಾನು ಏನ್ ಮಾಡ್ಬೇಕನ್ನೋದು ಗೊತ್ತಾಗೋಲ್ತು. ಇಸಾ ಕುಡ್ಸಾಯ್ತೇನೆ, ನಾ ಎಣ್ಣೆ ಕುಡಿತೇನೆ ಅನ್ನಕತ್ತಾನ. ಈಗ ಏನಾರ ಆಗಿ ಮದುವೆ ತಪ್ಪಂದ್ರೆ ಕರೆಯನ, ಮತ್ತು ನನ್ನ ಮಗನ ಕಳ್ಕೊಳ್ಳೋದಂತ್ರು ನಾ ಗ್ಯಾರಂಟಿ ಬಿಡು. ಅಯ್ಯಣ್ಣ ಹಂಗಂದ್ರೆ ಹೆಂಗಪ್ಪ? ನನಗೀಗ ಈ ಕಟ್ನ ಶಿಕ್ಷಿದಲ್ಲಿ ನೀನು ಏನು ಹೇಳ್ಬೇಡ. ಹುಡುಗ ಚಲೋ ಅದಾನಂತ ಇಷ್ಟ ಅಂದ ನೀ ಏನು ಹೇಳ್ಬೇಡ ಅಂದ್ರೆ ಹೇಳ್ಬೇಡ. ನನ್ನ ಮಗ ಇಸಾ ತಗೊಂತೇನೆ ಅನ್ನಕತ್ತಾನ. ನನಗೂ ಶಿಟ್ಟಿಗೆ ತಗೊಂಡು ಹಾಳಾಗಿ ಹೋಗಿ ಅಂದೆ. ಏನ್ ಕೇಂದ್ರ ಕುಡ್ ನಿಷೇಧಾಗ ಇಸಾನ ತಗೊಂಡಂತ ತಿಳ್ಕೊ. ಈ ದುಬ್ ಮಗನ್ ಕಳ್ಕೊಂಡು ನಾನು ಏನ್ ಮಾಡ್ಲಿವ? ಇಷ್ಟ ಆಸ್ತಿ ಯಾರಿಗೆ ಕೊಡ್ಲಿ? ವಂಶ ಮುಂದಾರ ಆಗ್ಬೇಕಲ್ಲ. ಅವ್ನ ಸತ್ರ ನಾನು ಸಾಯ್ತೀನಂತ ನಿಮ್ಮ ಅತ್ತಿಗೆ ಮನಾಕತ್ತಾಳ. ಈಗ ಇಬ್ರು ತಾಯಿ ಮಗನ್ನ ಕಳ್ಕೊಂಡು ನಾನು ಇದ್ದೇನ್ ಮಾಡ್ಲಿ ಹೇಳಿ? ನಾನು ನೋಡುನು. ಅದಕ್ಕೆ ಈಗ ನಮ್ಮ ಸಂಸಾರ ಉಳಿಲಾರದ್ದು ನಿನ್ ಕೈಯಾಗೈತಿ. ವಿಚಾರ ಮಾಡು. ಅಣ್ಣ. ಅದು ಹಂಗಲ್ಲಪ್ಪ, ಈಗ ನೀ ಹಿಂಗಂದ್ರೆ ಹೆಂಗ? ಇಡ್ತೇನೆ, ಫೋನ್ ಇಡ್ತೇನೆ. ಅಯ್ಯ ದೇವ್ರೆ, ಅಲ್ಲ ನಾನು ಏನು ಮಾಡ್ಬೇಕಾತ್ ನೋಡಿ. ಈಗ ಇದ್ದಿದ್ದು ಹೇಳ್ಬೇಕ ಇಲ್ಲದ್ದು ಹೇಳ್ಬೇಕ? ಅಲ್ಲ, ಇತ್ತಾಗ ಸಾಯ್ಬೇಕ ಅತ್ತಾಗ ಸಾಯ್ಬೇಕ? ಅಣ್ಣ ಹಿಂಗಂತಾನ. ಈಗ ಅವ್ರು ಕೇಳಿದಾಗ ನಾ ಇದ್ದಿದ್ದೇ ಹೇಳ್ಬೇಕಾಕತಿ. ಅಯ್ಯೋ ದೇವ್ರೆ, ಏನು ಮಾಡ್ಬೇಕಾತಪ್ಪ ಅಂತ ನಾನು. ಏನಂತ ಎದಕ್ಕೆ ಫೋನ್ ಮಾಡಿದ್ದೆ ನಿನ್ ಗಂಡ? ಅದ ಬೇ ಅತ್ತೆ ಅನ್ಲಿಲ್ಲನ ಆ ಹುಡುಗಂದು ಏನೋ ನಡ್ದತ್ತೆ ಅಂತೇಳಿ. ಅದನ್ನೇ ಒಂದು ಅನುಮಾನ ನಾನು ಇವ್ರ ಮುಂದೆ ಹೇಳಿದ್ದೆ. ಇವ್ರ ಮನೆಗೆ ಹೋಗಿ ಕೇಳತ್ಲೆ ಅದೇ ಕರೆ ಆತಂತ. ಇಬ್ರು ಪ್ರೀತಿ ಮಾಡಾಕತ್ತಾರಂತ. ಅದಕ್ಕೆ ಆ ಹುಡುಗನ ಬಗ್ಗೆ ವಿಚಾರಿಸ ಅಂತ ಹೇಳಿದ್ರಿ ಇವ್ರು. ಸೀದಾ ಪಾರ್ವತಿಗೆ ಫೋನ್ ಮಾಡಿ ಕೇಳಿದೆ ಅಂದ್ರೆ ಎಲ್ಲ ವಿಚಾರ ಗೊತ್ತಾಗ್ಬಿಡ್ತತಿ. ಅಲ್ಲ, ಯಾಕೆ ಬೇಕಯ್ಯವ್ವ ನಿನಗೆ ಇವೆಲ್ಲ ಆತಾಗ? ಹೋಗಿ ತಣ್ಣಗೆ ಬಾಳೆ ಮಾಡಾಕಿ. ಈಗ ಅದು ಏನ ಎತ್ತ ನೀ ಹೇಳಿ ಆ ಹುಡುಗ ಏನಾರ ಹೆಂಗದಾನ ಏನ ಅದು ಏನಕ್ಕೇನಾರ ಹೆಚ್ಚು ಕಮ್ಮಿ ಆಗಿ ಅದು ಕೆಡ್ತಂತ ತಿಳ್ಕೊ. ಇಲ್ಲ ಆ ಹುಡುಗನ ಬಗ್ಗೆ ಇದ್ದಿದ್ದನ್ನು ಮುಚ್ಚಿಟ್ಟು ಏನಾರ ಒಂದು ಒಳ್ಳೇದು ಹೇಳಿ ಅದು ಮದುವೆ ಆಗಿ ಆಮೇಲೆ ಕೆಡ್ತಂತ ತಿಳ್ಕೊ. ಅವಾಗ ನಿನ್ನ ಮ್ಯಾಗ ಕೆಟ್ಟ ಹೆಸರು ಬರೋದು. ಏನು ನೀ ನೋಡುವ, ಇವೆಲ್ಲ ಇವ್ರು ಆಡಿ ಬ್ಯಾಡಾಗಿತ್ತು ನಿನಗೆ. ಬಿಡ್ಬಿ, ಅದ್ರಾಗ ಏನೈತಿ? ತಗ ಇಂಥವು ಬಿಡು. ನಿನ್ನ ಮದುವೆ ಆಗಕತ್ತೈತಿ, ಅದ್ರ ಕಡೆ ಲಕ್ಷ ಕೊಡು. ಅರ್ಬಿ ಎಲ್ಲ ತುಂಬಿಟ್ಕೊಂಡು ಛತ್ರಕ್ಕೊ ಇವೆಲ್ಲ ರೆಡಿ ಆಗೈತಿ. ಏನ ಅವ್ವ? ಏನವ ನೋಡಿಲಿ, ನಂದು 2 ಬ್ಯಾಗ್ ತಯಾರಾಗೈತಿ. ಹೊಸ ಡ್ರೆಸ್, ಛತ್ರ ಕೊಯ್ಯೋದು, ಆಮೇಲೆ ಅಲ್ಲಿ ಹಾಕೊಳ್ಳೋ ಜುವೆಲ್ಸ್, ಅದಕ್ಕೆ ಮ್ಯಾಚಿಂಗ್ ಚಪ್ಪಲಿ. ಅರ್ಬ್ಯಾಗ ಚಪ್ಪಲ್ಲು ಇಟ್ಕೊಂಡಿ? ಹಳೆಗಾಕಿ ಇಟ್ಕೊಂಡೇನು ಬಿಡ್ಬೆ. ಅಲ್ಲ, ಏನು ಯಾವ್ದಾರ ಊರಿಗೆ ಹೊಂಟಿ? ಏನು 2 ದಿನ ಲಗ್ನಕ್ಕೆ ಹೊಂಟಿಯ ನೀನು? ಅಲ್ಲೆಲ್ಲ ಛತ್ರದಾಗ ಎಂಗೇಜ್ಮೆಂಟಿಗೆ ಒಂದು ಡ್ರೆಸ್, ಮದುವೆಗೆ ಒಂದು ಡ್ರೆಸ್, ಮತ್ತೇನು ಯವ್ವ? ಅರ್ಶಿನ ಶಾಸ್ತ್ರಕ್ಕೆ ಒಂದು ಡ್ರೆಸ್ ಬೇಡನ? ನೀ ಬರೀ ಹಿಂಗ ಮಾಡ್ತೀನಿ ನೋಡತ್ತಾಗ. ಸುಮ್ಮನಿರ್ ನೀನು. ನಾನು 4 ಜೊತೆ ಇಟ್ಕೊಂಡೀನಿ. ಅದಕ್ಕೆ ಚಲೋ ಮ್ಯಾಚಿಂಗ್ ಆಗುವಂಥ ಚಪ್ಪಲಿ ಬೇರೆ, ಜುವೆಲ್ಸ್ ಎಲ್ಲ ಪೂರ್ತಿ ಒಂದು ಬಾಕ್ಸ್, ನನ್ನ ಮೇಕಪ್ ಐಟಮ್ ಇವೆಲ್ಲ ನೋಡಲ್ಲಿ. ಆಕಿ ಮದುವೆ ಹುಡುಗೆಲ್ಲ ಏನಲ್ಲ ಎಲ್ಲ ತಯಾರು ಮಾಡ್ಕೊಂಡು ತಂದು ಇಟ್ಲಲ್ಲಿ. ನಾಳೆ ಹೋಗ್ಬೇಕು ಛತ್ರಕ್ಕೆ. ನೀ ನೋಡಿದ್ರೆ ಇನ್ನೂ ಏನೂ ಇಲ್ಲ, ಬರೇ ಇಲ್ಲಿ ನಡಕ್ಕೆ ಪಂಚಾಯತಿ ಮಾಡೋದ್ರಾಗ ಅದಿ ನೀನು ಇಲ್ಲಿ. ಏನು ಬಿಡು ಇದನ್ನು, ಬಡ ಏನ ನನಗದೆಲ್ಲ ಗೊತ್ತಿಲ್ಲ, ವಿಚಾರ್ಸಕ್ಕೆ ಆಗಂಗಿಲ್ಲ ಅಂತ ಹೇಳಿ ಫೋನ್ ಹಚ್ಚಿ. ಹಂಗೆ ಹೆಂಗೆ ಹೇಳೋಕಕ್ಕೈತಿ ಬೇ? ಹಂಗೆ ಹೆಂಗೆ ಹೇಳಕತ್ತಿ ಅಂದ್ರೆ ಇದೊಮ್ಮೆ ಫೋನ್ ಮಾಡಿ ಇಂಥ ಹಿರೇತನ ಮಾಡಾಕತ್ತಿ, ಇನ್ನೇನು ಮಾಡಿದಂದ್ರೆ ನೋಡು. ಅಲ್ಲ, ತಾಯಿ ಮಗಳು ಗುಟ್ಟು ಒಂದೇ ಏನು ಬೇಕಾದಾರ ಮಾಡ್ಕೊಂಡು ಹೋಗೋಲ್ರಾಕ. ನಮಗೆ ಎದಕ್ಕೆ ಬೇಕು? ಇಲ್ಲೋಡ, ಅಲ್ಲ ಮದುವೆ ಫಿಕ್ಸ್ ಆಗಿದ್ದನ್ನ ಕ್ಯಾನ್ಸಲ್ ಮಾಡ್ದಾರವ್ರು. ಯಾವ್ದಾರ ಚಲೋ ಸಂಬಂಧ ಸಿಗ್ತತನ ಅಂತೇಳಿ. ಈಗೇನು ತಮಗೆ ಬೇಕಾಗಿ ಅಲ್ಲ ಮಗಳದು ಪ್ರೀತಿ ವಿಚಾರ ಗೊತ್ತಾಗಿರಂಗಿಲ್ಲ ನಂಗೆ ತಾಯಿಗೆ. ಹಾಂ, ಎಲ್ಲ ಅವ್ರವ್ರದ್ದು ಗುಟ್ಟು ಒಂದೇ ಇರ್ತೈತಿ. ನೋಡು, ನೀ ಮೊದಲು ಇದನ್ನು ಕಲಿಬೇಕು. ಅವ್ರ ಮನೆಗೆ ಹೋಗಿಂದ ಹುಷಾರಾಗಬೇಕು. ಹುಂಬ್ರನ್ ಜೀವನ ಮಾಡಿದ್ರೆ ನಡೆಯಂಗಲ್ಲ. ಏನ ತಾಯಿ ಮಗಳು ಒಂದೇ ಇರ್ತಾರವ್ರು. ಆತು ನೋಡ, ಹೋಗಿ ಫೋನ್ಯಾಗ ಮಾತಾಡಿ ಬಂದು ಬಡ ಛತ್ರಕ್ಕೆ ಹೋಗು. ಅರ್ಬಿ ತುಂಬ್ಕೊ. ನಿಮ್ಮ ಅಪ್ಪನೂ ಇಸ್ತ್ರಿ ಕೊಟ್ಟು ಬಂದೈತಿ, ಅವನು ತೊಗೊಂಬಂದ್ರೆ ಅವನು ಅಷ್ಟು ಇಟ್ಕೋಬೇಕು. ನಾನು ನಂದು ಬ್ಯಾಗ್ ತಯಾರಾಗೈತಿ. ಆತ. ನಾಳೆ ಬೆಳಿಗ್ಗೆ ಆದ್ರೆ ಮದುಮಗನ್ ಮಾಡ್ಬೇಕು, ಸಂಜೆಗೆ ಛತ್ರಕ್ಕೆ ಹೋಗ್ಬೇಕು. ಅಯ್ಯೋ, ಏನು ಮಾಡ್ಬೇಕಾತೀಗ? ಇದು ಫೋನ್ ಹಚ್ಕೊಡು ನಿಮ್ಮ ಅತ್ತಿಗೆ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಕೇಳ್ತೇನೆ. ಅತ್ತಿ ಆಂಟಿಯರು ಯಾಕಂದ್ರೆ ಬೆಳಗ್ಗೆ ನಶಿನಾಗ ಬರ್ಬೇಕನ ಅಂತೇನೆ ನಾನು. ಯಾಕಂದ್ರೆ ಮದುಮಗಳು ಮಾಡೋದಂದ್ರೆ ಏನು ಹಂಗ್ರಾನ? ಅದು ಮದುಮಗಳಲ್ಲ, ಅಡಿಬಿಡಿಯಾಗ ಅಕ್ಕಾವ್ ತಗೋ. ಅದಕ್ಕೆ ಬೆಳಗ್ಗೆ ನಿಮ್ಮ ಅಪ್ಪ ಒಬ್ಬ ಆಫೀಸಿಂದ ಬರ್ತೇನೆ ದೌಡ್ ಅಂದಿದ್ರು. ಇಷ್ಟೊತ್ತಾದರೂ ಪತ್ತೆ ಇಲ್ಲ. ಏನೋ ಒಟ್ಟೆ
ಆಯ್ತು ಬಿಡು ಅವ್ರು ಬಂದ ಬರವಲ್ರ ಸುಳ್ಳ ಮಾತು ಒಣ ಟೆನ್ಷನ್ ಕೊಟ್ರೆ ಅವ್ರಿಗೊಂದು ರಾಡ್ ಅದ ಸರಿ ನಿಮ್ಮ ಅತ್ತಿಗೆ ಫೋನ್ ಹಚ್ಕೊಡಿ ತೊಂಬಲ್ಲಿ